ಶಾಸಕ ಸಿದ್ದು ಪಾಟೀಲ್ ಜನ್ಮದಿನದ ನಿಮಿತ್ತ ರಕ್ತದಾನ ಶಿಬಿರ ಯೋಧರಿಗೆ ಸನ್ಮಾನ. ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಶಾಸಕ ಸಿದ್ದು ಪಾಟೀಲ್ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ರಕ್ತದಾನ ಮಾಡಿದರು ಹಾಗೂ ತಾಯಿ ನಾಡಿಗಾಗಿ ತನ್ನ ಜೀವದ ಹಂಗನ್ನ ತೊರೆದು ಹೋರಾಡುವ ವೀರ ಯೋಧರಿಗೆ ಸನ್ಮಾನಿಸುವ ಮೂಲಕ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಬ್ರ ಗುರುಲಿಂಗ ಶಿವಾಚಾರ್ಯರು, ಶಿವಬ್ರ ಚೆನ್ನಮಲ್ಲಯ್ಯ ಶಿವಾಚಾರ್ಯರು, ಶಾಸಕ ಸಿದ್ದು ಪಾಟೀಲ್, ಸಹೋದರ ಬಿಜೆಪಿ ಮುಖಂಡ ಸಂತೋಷ್ ಪಾಟೀಲ್, ಬಿಜೆಪಿ ಯುವ ಮುಖಂಡ ಸಂಗಮೇಶ್ ಪಾಟೀಲ್, ಸೂರ್ಯಕಾಂತ್ ಮಠಪತಿ, ವೀರಣ್ಣ ಜಟ್ಲಾ, ಸುಭಾಷ್ ಕುಂಬಾರ್, ರಾಜ್ಕುಮಾರ್ ಗುತ್ತಿದಾರ್, ಅನಿಲ್ ಜೋಶಿ, ಅಮಿತ್ ತೂಗೋಲರ್, ರಾಜ್ಗೋಪಾಲ್ ಐನಾಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಮೇಶ್ ಕುಡುಂಬಲ್, ಜೆಕೆ ನ್ಯೂಸ್ ಕನ್ನಡ, ಚಿಟಗುಪ್ಪ. ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿ ಅಲ್ಲಿ ಸೈನಿಕರಿಗೆ ಸನ್ಮಾನ ಮಾಡಿ ಇಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿ ಈಗಾಗಲೇ ಬ್ಲಡ್ ಕ್ಯಾಂಪ್ ಕೂಡ ನಮ್ಮ ಕಾರ್ಯಕರ್ತರೇನಂದ್ರೆ ಅವರ ಜನ್ಮದಿನದಂದು ಡೊನೇಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಡ ಜನರಿಗೆ ಬ್ಲಾಂಕೆಟ್ ವಿತರಣೆ ಕಾರ್ಯಕ್ರಮ ಕೂಡ ಇದೆ. ಇದು ಯಾಕೆ ಮಾಡತ್ತೀವಿ ಅಂದ್ರೆ ಅವ್ರ ಶಾಸಕರಾಗಿದ್ದ ಮೇಲೆ ಹುಮ್ನಾಬಾದ್ ವಿಧಾನಸಭೆ ಬಹಳಷ್ಟು ಅಭಿವೃದ್ಧಿ ಆಗ್ತದೆ. ಅವ್ರಿಗೆ ದೇವ್ರ ಶಕ್ತಿ ಕೊಡ್ಲಿ, ಆಯುಷ್ ಕೊಡ್ಲಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ಒಂದ್ ಮಾತು ಹೇಳಕ್ ಬಯಸ್ತೀನಿ. ಒಂದ್ ತಾಳ್ಮಡಿದ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ಇದ್ದಾಗ ನಮ್ಮ MLC ಅವರು ಹೇಳಿರು ಶಾಸಕರ ಕಾಲ್ಗುಣ ಚಲೋ ಅದ ಅಂತ ಹೇಳಿರು. ಅಸಲಕ್ಕೆ ಈ ಸಂದರ್ಭದಾಗ ಹೇಳಕ್ ಬಯಸ್ತೀನಿ, ಅವ್ರ ಕಾಲ್ಗುಣ ಚಲೋ ಅದ, ತಾಲೂಕು ಅಭಿವೃದ್ಧಿ ಆಲತ್ತದ. ತಾವ್ ಜರ ಸುಮ್ಮನ್ ಕುಂತ ನೋಡ್ಬೇಕು, ನೋಡಿ ಅಂತಂದ್ರೆ ಅವ್ರಿಗೆ ಎಲ್ಲರೂ ಸಹಕಾರ ಕೊಡ್ಬೇಕಂತ ಹೇಳಿಕೆಸಿಂದ ಈ ಮೂಲಕ ಅಂದ್ರೆ ಜನ್ಮದಿನ ದಿನಾಚರಣೆ ನಾವು ನೀವು ವಿನಂತಿ ಮಾಡ್ತೀನಿ. ಯಾಕಂದ್ರೆ ನಮ್ ಶಾಸಕರು ಬಂದಾಗ ಬಜೆಟ್ ಜಾಸ್ತಿ ಬರ್ಲತ್ತದ, ಅಭಿವೃದ್ಧಿ ಆಲತ್ತದ. ಇದು ತಾವ್ ಏನದ ಅಂದ್ರ ನೋಡ್ರಿ, ನಮ್ಗೇನ ಜನರಿಗೆ ಏನದ ಅಂದ್ರ ಒಳ್ಳೇದಾಲತ್ತದ. ತಾವೇನ್ ಹೊಟ್ಟಿ ಕಿಚ್ಚು ಪಡಿಬೇಡ್ರಿ ಅಂತ ಹೇಳಿ ಏನದ ಅಂದ್ರ ಇವತ್ತು ಅವ್ರ ಜನ್ಮ ದಿನಾಚರಣೆಗೆ ಅಭಿನಂದನೆ ಅಂತ ನಾನು ಮಾತಿಗೆ ವಿರಾಮ ಮಾಡ್ತೀನಿ. ಧನ್ಯವಾದ. ಇವತ್ತಿನ ದಿವಸ ಸಿದ್ದು ಪಾಟೀಲ್ ರವರ ಹುಟ್ಟು ದಿನದ ಆಚರಣೆಗಾಗಿ ನಾವೆಲ್ಲರೂ ಇಲ್ಲಿ ಕೂಡಿಕೊಂಡಿದ್ದೀವಿ. ದೇವರು ಅವರಿಗೆ ಆರೋಗ್ಯವನ್ನು ಕೊಟ್ಟು ಆಯುಷ್ಯವನ್ನು ಕೊಟ್ಟು ಏನದ ಅವರು ಸಮಾಜದ ಕಾರ್ಯವನ್ನ ಈಗ ಮಾಡ್ತಾ ಬಂದಿದ್ದಾರೆ. ಇನ್ನೂ ಹೆಚ್ಚೆಚ್ಚಿಗೆ ಅವರ ಕೈಯಿಂದ ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕು ಅಂತ ಕೂಡ ಆಶಿಸಿ ಅವರಿಗೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತು. ಪಾಟೀಲ್ ಶಾಸಕರಾದಂತ ನಮ್ಮ ಮೆಚ್ಚಿನ ಶಾಸಕರು, ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂತ ಅವರ ಜನ್ಮದಿನ ಹಾರ್ದಿಕ ಶುಭಾಶಯ ಹೇಳ್ತೀನಿ. ಅವರು ನಗುತ್ತಾ ಸರಳ ಜೀವಿ ಮತ್ತು ಸಕಲ ಮತ ಎಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರಿಗೂ ಅವ್ರು ಯಾರು ಕರೆದ್ರು ಅವರು ಸರಳತೆ ಮನೆಯಲ್ಲಿ ಬಂದು ಅವ್ರು ಇದು ಮಾಡ್ತಾ ಇರ್ತಾರ. ಇಂತ ಶಾಸಕರು ಕಡಿಮೆ. ನಾವು ಇಂತ ಶಾಸಕರನ್ನು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಪಡೆದೀವಿ ಅಂದ್ರೆ ಬಹಳ ಪುಣ್ಯವಂತರು ನಾವು. ಅವರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೊಡ್ಲಿ, ಮತ್ತೆ ಅವರೇ MLA ಆಗಿ ಬರ್ಲಿ ಅನ್ನೋದು ನಮ್ಮ ಆಸೆ. ಅವರು ಗ್ಯಾರಂಟಿ ಬರ್ತಾರಂತಾನು ನಾವು ಹೇಳ್ತಾ ಇದ್ದೀವಿ. ಹುಮ್ನಾಬಾದ್ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಅವರ ಹುಟ್ಟುಹಬ್ಬದ ದಿನದಂದು ನಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಸಿದ್ಧಲಿಂಗಪ್ಪ ಪಾಟೀಲ್ ಅವರ ಹಿತೈಷಿಗಳು ಇವತ್ತು ನಾನಾ ಕಾರ್ಯಕ್ರಮ ಹಮ್ಮಿಕೊಳ್ಳಿದ್ದೇವೆ. ಅದರಲ್ಲಿ ರೇಣುದೇಶಗುಡಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಕಾರ್ಯಕ್ರಮ ಹಾಗೂ ರಕ್ತದಾನ ಹಾಗೂ ಇನ್ನಿತರ ಹಲವಾರು ಕಾರ್ಯಕ್ರಮಗಳು ನಾವೆಲ್ಲರೂ ಅವರ ಒಳಿತಿಗೆ ಅವರು ಇನ್ನು ಮುಂದೆ ಹೆಚ್ಚಿನ ಉನ್ನತ ಸ್ಥಾನಗಳು ಪಡೆಯಲೆಂದು ನಾವೆಲ್ಲರೂ ಅವರಿಗೆ ಶುಭ ಹಾರೈಸುತ್ತಾ ಇನ್ನು ಮುಂದೆ ಏನು 2028ರ ಚುನಾವಣೆ ಏನಿದೆ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವು ಬರುವುದು ಎಷ್ಟು ನಿಶ್ಚಿತವೋ ಅದೇ ರೀತಿಯಾಗಿ ಮುಂದಿನ ಶಾಸಕರು ಮತ್ತೆ ಮುಂದಿನ ಈ ಹುಮ್ನಾಬಾದ್ ಮತಕ್ಷೇತ್ರದ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಈ ಒಂದು ನಮ್ಮೆಲ್ಲರ ಸೇವೆ ಮಾಡ್ತಾರಂತ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರ, ಬಡವರ ಬಂಧು, ದಲಿತರ ಆಶಾಕಿರಣ, ಯುವಕರ ಕಣ್ಮಣಿ, ನಗುಮುಖ ಒಡೆಯರಾದಂತಹ
ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಅವರದು ಹುಟ್ಟುಹಬ್ಬವಿದ್ದು, ಈ ಒಂದು ಹುಟ್ಟುಹಬ್ಬವನ್ನು ನಮ್ಮ ಶಾಸಕರು ರೈತರು ಒಂದು ಕಷ್ಟದಲ್ಲಿದ್ದಾರೆ, ರೈತರ ಬೆಳೆ ಹಾನಿ ಆಗಿದೆ ಅಂತ ಹೇಳಿ ಅವ್ರು ಕಡ್ಡಾಯವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳಲ್ಲ ಅಂತ ಅವ್ರು ಕಡ್ಡಾಯವಾಗಿ ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಚುಡುಗುಪ್ಪ ಪಟ್ಟಣದ ಸಮಸ್ತ ಬಿಜೆಪಿ ಕಾರ್ಯಕರ್ತರು, ಸಮಸ್ತ ಸಿದ್ದು ಪಾಟೀಲ್ ಅಣ್ಣಾಜಿಯವರ ಅಭಿಮಾನಿ ಬಳಗ ವತಿಯಿಂದ ನಾವು ಅವ್ರ ಹುಟ್ಟುಹಬ್ಬವನ್ನು ಬಹಳ ಸರಳ ರೀತಿಯಿಂದ ದೇವರಲ್ಲಿ ಅಭಿಷೇಕ ಮಾಡುವ ಮೂಲಕ, ವೀರ ಸೈನಿಕರಿಗೆ ಸನ್ಮಾನ ಮಾಡುವ ಮೂಲಕ ಹಾಗೂ ವೃದ್ಧರಿಗೆ, ಅನಾಥ ಮಕ್ಕಳಿಗೆ ಹಣ್ಣು ಹಂಪುಗಳನ್ನು ಹಂಚುವ ಮೂಲಕ, ರಕ್ತದಾನವನ್ನು ಮಾಡುವ ಮೂಲಕ ಒಂದು ದೇಶಕ್ಕೆ ಮತ್ತು ಜನಗಳಿಗೆ ಒಳ್ಳೆಯ ಸಂದೇಶ ಕೊಡುವ ಮೂಲಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಅಣ್ಣಾಜಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಚುಡುಗುಪ್ಪ ಪಟ್ಟಣದಲ್ಲಿ. ಅದ್ರ ಜೊತೆಗೆ ದೇವರು ನಮ್ಮ ಸಿದ್ದು ಪಾಟೀಲ್ ಅಣ್ಣಾಜಿಯವರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ನಮ್ಮ ದೇಶ ಮತ್ತು ತಾಲೂಕಾ ಅಭಿವೃದ್ಧಿಯಲ್ಲಿ ಜನಪರ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ದೇವರು ಒಂದು ಶಕ್ತಿ ಕೊಡ್ಬೇಕಂತ ಕೇಳ್ಕೊತೀನಿ. ಅದ್ರ ಜೊತೆಗೆ ಕಳೆದ ಶಾಸಕರು ಏನ್ ತಮ್ಮ ಸಂಪೂರ್ಣ ಅವಧಿಯಲ್ಲಿ ಏನ್ ಕೆಲಸ ಮಾಡಿದ್ರು, ಆ ಕೆಲಸವನ್ನು ನಮ್ಮ ಶಾಸಕರು ಕೇವಲ 2-3 ವರ್ಷದಲ್ಲೇ ಮಾಡಿದ ಅಂತ ಹೇಳ ಬಯಸ್ತೀನಿ. ಅದ್ರ ಜೊತೆಗೆ ದೇವರು ಅವರಿಗೆ ಆ ಶಕ್ತಿಯನ್ನು ಕೊಟ್ಟು ಮುಂಬರುವ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹಾಗೂ ಜನಪರ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಲಿಕ್ಕೆ ಆ ದೇವರು ಶಕ್ತಿ ಕೊಡ್ಬೇಕಂತ ಕೇಳ್ತಾ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಸಲ್ಲಿಸ್ತಾನೆ. ಬಡವರ ಬಂಧು, ದೀನ ದಲಿತರ ಆಶಾ ಕಿರಣ, ಯುವಕರ ಕಣ್ಮಣಿ, ಹುಮ್ನಾಬಾದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ರವರಿಗೆ 48ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ಹಾರೈಸುತ್ತೇನೆ. ಶುಭಾಶಯ ಕೋರುವವರು ದುಬೈನಿಂದ ಸೈಯದ್ ಫೈಸಲ್, ಡಾಕ್ಟರ್ ಸಿದ್ದು ಪಾಟೀಲ್ ಅಭಿಮಾನಿ, ನಂದಗಾಂವ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ, ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.